ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2022 KPTCLನ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ಸೆಷನ್ನಲ್ಲಿ 9ನೇ ಕ್ಲಾಸನ್ನು ಡಿಸ್ಕಸ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 8 ಕ್ಲಾಸ್ಗಳನ್ನು ಅಪ್ಲೋಡ್ ಮಾಡಿರ್ತೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಕ್ಲಾಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ವಿಸಿಟ್ ಮಾಡಿ ವಾಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ನ ಟಾಪಿಕ್ ಏನು ಅಂದರೆ ಮೈಕ್ರೋಸಾಫ್ಟ್ ವಿಂಡೋಸ್ ಅನ್ನೋದು ಇವತ್ತಿನ ಕ್ಲಾಸ್ನ ಟಾಪಿಕ್ ಆಗಿರುತ್ತೆ. ಕ್ಲಾಸನ್ನು ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ಏನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ, ಇಷ್ಟು ದಿನ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ ಮಾತ್ರ ಇತ್ತು. ಇವಾಗ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ ಜೊತೆಗೆ join2learn.in ಅನ್ನುವಂಥ ಒಂದು ಅಫಿಷಿಯಲ್ ವೆಬ್ಸೈಟ್ ಕೂಡ ಡೆವಲಪ್ ಆಗಿರುತ್ತೆ, ಅನೌನ್ಸ್ ಕೂಡ ಆಗಿರುತ್ತೆ. ಸೊ ನೀವು ಇವಾಗ ಗೂಗಲಲ್ಲಿ ಕೂಡ join2learn.in ಅನ್ನುವಂಥ ಒಂದು ವೆಬ್ ಅಡ್ರೆಸ್ಗೆ ವಿಸಿಟ್ ಮಾಡುವುದರ ಮುಖಾಂತರ ಸೊ ನೀವು ಒಂದು ಟೆಸ್ಟ್ ಸಿರೀಸನ್ನು ತಗೋಬಹುದು, ಕ್ವಿಜ್ಗಳನ್ನು ಅಟೆಂಪ್ಟ್ ಮಾಡ್ಬೋದು, ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ಒಂದು ಜಾಲತಾಣದ ವಿಶೇಷತೆ ಅಥವಾ ಈ ಒಂದು ವೆಬ್ಸೈಟ್ ಜಾಯಿನ್ ಟು ಲರ್ನ್ ವೆಬ್ಸೈಟ್ನ ವಿಶೇಷತೆ ಏನು ಅಂತಂದರೆ, ಕನ್ನಡದಲ್ಲಿ ಅಟ್ ಪ್ರೆಸೆಂಟ್ ಒಂದು ವೆಬ್ಸೈಟ್ಸ್ಗಳ ಕೊರತೆ ಇದೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕನ್ನಡದಲ್ಲಿ ಪ್ರಿಪೇರ್ ಆಗೋರಿಗೆ ಒಂದು ಸಹಾಯವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ವೆಬ್ಸೈಟ್ನಲ್ಲಿ ಕನ್ನಡದಲ್ಲಿ ಇನ್ಫಾರ್ಮೇಷನ್ಸ್ ಅವೈಲೇಬಲ್ ಇರುತ್ತೆ. ಕ್ವಿಜ್ ಆಗಿರುತ್ತೆ, ಅದರ ಜೊತೆಗೆ ಒಂದು ಟೆಸ್ಟ್ ಸಿರೀಸ್ಗಳು ಅವೈಲೇಬಲ್ ಇರುತ್ತೆ ಕಮ್ಮಿಂಗ್ ಡೇಸಲ್ಲಿ. ಸೊ PSI ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗೋರು, ಎಕ್ಸಾಂಪಲ್ KPTCL ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಕಮ್ಮಿಂಗ್ ಡೇಸಲ್ಲಿ, ಮತ್ತೆ ಇವಾಗ ನೆಕ್ಸ್ಟ್ ಏಪ್ರಿಲಲ್ಲಿ PC ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತೀರ. ಸೊ ಈ ಒಂದು ಜಾಲತಾಣದ ಮುಖಾಂತರ ಕರೆಂಟ್ ಅಫೇರ್ಸ್ ಕ್ವಿಜ್, ಅದೇ ರೀತಿ ಹಿಸ್ಟ್ರಿ, ಸ್ಟ್ಯಾಟಿಕ್ ಪೋರ್ಷನ್, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಬೇರೆ ಬೇರೆ ಒಂದು ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ನೀವು ಒಂದು ಕ್ವಿಜ್ಗಳನ್ನು ಅಟೆಂಪ್ಟ್ ಮಾಡೋದರ ಜೊತೆಗೆ ಈ ಒಂದು ಜಾಲತಾಣದ ಜೊತೆಗೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೋಬಹುದು ಅಂತ ಹೇಳ್ತಾ, ಪ್ರತಿದಿನ join2learn.in ವೆಬ್ಸೈಟ್ಗೆ ವಿಸಿಟ್ ಮಾಡಿ ಮತ್ತು ಕ್ವಿಜ್ಗಳನ್ನು ಅಟೆಂಪ್ಟ್ ಮಾಡಿ ನಿಮ್ಮ ಸ್ಕೋರ್ಗಳನ್ನು ಆಲ್ ಓವರ್ ಎಷ್ಟು ಜನ ಅಟೆಂಪ್ಟ್ ಮಾಡ್ತಾರೆ ಅದರಲ್ಲಿ ನಿಮ್ಮ ಒಂದು ಸ್ಕೋರ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಒಂದ್ಸಲ ವಿಸಿಟ್ ಮಾಡಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಮೈಕ್ರೋಸಾಫ್ಟ್ ವಿಂಡೋಸ್ ಸ್ಟ್ಯಾಂಡ್ಸ್ ಫಾರ್ ಮೈಕ್ರೋಸಾಫ್ಟ್ ವೈಡ್ ಇಂಟರಾಕ್ಟಿವ್ ನೆಟ್ವರ್ಕ್ ಡೆವಲಪ್ಮೆಂಟ್. ಸೊ ಮೈಕ್ರೋಸಾಫ್ಟ್ ವಿಂಡೋಸ್ ಅಂದರೆ ಅದು ಮೈಕ್ರೋಸಾಫ್ಟ್ ವೈಡ್ ಇಂಟರಾಕ್ಟಿವ್ ನೆಟ್ವರ್ಕ್ ಡೆವಲಪ್ಮೆಂಟ್. ಸೊ ನೆಟ್ವರ್ಕ್ ಡೆವಲಪ್ಮೆಂಟ್ ಅಂದರೆ ಏನು? ಸೊ ಇವಾಗ ನಾವು ಯಾವುದೇ ರೀತಿಯಾದಂಥ ಕನೆಕ್ಷನ್ಸ್ಗಳನ್ನು, ಕಮ್ಯುನಿಕೇಷನ್ಗಳನ್ನು ನಾವು ಟ್ರಾನ್ಸ್ಫರ್ ಆಗಬೇಕು, ಮಾತಾಡಬೇಕು ಅಂತಂದರೆ ಅಥವಾ ಎಕ್ಸ್ಚೇಂಜ್ ಮಾಡ್ಕೋಬೇಕಂದ್ರೆ ಒಂದು ನೆಟ್ವರ್ಕ್ನ ಸಹಾಯ ಬೇಕಾಗುತ್ತೆ ಫಾರ್ ಆಫೀಸ್ ವರ್ಕ್ ಸೊಲ್ಯೂಷನ್ಸ್ಗಳು. ಸೊ ಇವಾಗ ಆಫೀಸ್ ವರ್ಕ್ಸ್, IT ವರ್ಕ್ ಇರುತ್ತೆ ಅಥವಾ ಬೇರೆ ಬೇರೆ ಆಫೀಸ್ ವರ್ಕ್ಸ್ ಇರುತ್ತೆ. ಆ ಆಫೀಸ್ ವರ್ಕ್ನ ಒಂದು ಸೊಲ್ಯೂಷನ್ಸ್ಗಳಿಗೆ ಮೈಕ್ರೋಸಾಫ್ಟ್ ವಿಂಡೋಸ್ ಒಂದು ಸಹಾಯವನ್ನು ಮಾಡುತ್ತೆ. ಮೈಕ್ರೋಸಾಫ್ಟ್ ವಿಂಡೋಸ್ ಈಸ್ ಅ ಸಿರೀಸ್ ಆಫ್ ಗ್ರಾಫಿಕಲ್ ಇಂಟರ್ಫೇಸ್ ಆಪರೇಟಿಂಗ್ ಸಿಸ್ಟಮ್. ನೋಡಿ, ಇದೊಂದು ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ, ಡೆವಲಪ್ಡ್ ಆ್ಯಂಡ್ ಮಾರ್ಕೆಟೆಡ್ ಆ್ಯಂಡ್ ಸೋಲ್ಡ್ ಬೈ ಮೈಕ್ರೋಸಾಫ್ಟ್. ಸೊ ಮೈಕ್ರೋಸಾಫ್ಟ್ ಈ ಒಂದು ಮೈಕ್ರೋಸಾಫ್ಟ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮನ್ನು ಡೆವಲಪ್ ಮಾಡಿದೆ, ಅದನ್ನು ಸೋಲ್ಡ್ ಮಾಡುತ್ತೆ, ಮಾರಾಟವನ್ನು ಮಾಡುತ್ತೆ. ಸೊ ಮೈಕ್ರೋಸಾಫ್ಟ್ ಇದರ ಫೌಂಡರ್ ಯಾರು? ಹಾಗಾದರೆ ಮೈಕ್ರೋಸಾಫ್ಟ್ನ ಫೌಂಡರ್ ಯಾರು? ಹಾಗೆ ಇದರ ಪ್ರೆಸೆಂಟ್ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು ಅಂತ ಹೇಳಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. ವರ್ಷನ್ಸ್ ಆಫ್ ಮೈಕ್ರೋಸಾಫ್ಟ್ ವಿಂಡೋಸ್ ಎಷ್ಟೆಷ್ಟಿದೆ ವರ್ಷನ್ಸ್ ಅಂತ ನೋಡೋದಾದರೆ, ವಿಂಡೋಸ್ NT, ವಿಂಡೋಸ್ 95, ವಿಂಡೋಸ್ 98, ವಿಂಡೋಸ್ ME, ವಿಂಡೋಸ್ XP, ವಿಂಡೋಸ್ ವಿಸ್ತಾ, ವಿಂಡೋಸ್ 7, ವಿಂಡೋಸ್ 8, ವಿಂಡೋಸ್ 10, ವಿಂಡೋಸ್ 11 ಹೀಗೆ ಸಿರೀಸ್ಗಳು ಬರುತ್ತೆ. ಸೊ ಡೇ ಬೈ ಡೇ. ಸೊ ಸಿರೀಸ್ ಅನ್ನೋದು ಎಲ್ಲ ಒಂದು ಟೆಕ್ನಿಕಲ್ ಫೀಲ್ಡಲ್ಲಿ, ಸೊ ಎಕ್ಸಾಂಪಲ್ ಮೊಬೈಲ್, ಐಫೋನಲ್ಲಿ ಇವಾಗ 10 ಇದೆ, 11, 12, 13 ಮ್ಯಾಕ್ಸ್ ಹೀಗೆ ಬೇರೆ ಬೇರೆ ಒಂದು ಸಿರೀಸ್ಗಳು ಬರ್ತಾ ಇರುತ್ತೆ. ಕೇವಲ ಐಫೋನ್ ಅಂತಲ್ಲ, ಯಾವುದೇ ಒಂದು ಗ್ಯಾಜೆಟ್ಸ್ಗಳನ್ನು ತಗೊಂಡ್ರೆ ಅದರ ಅಪ್ಡೇಟ್ ವರ್ಷನ್ಸ್ಗಳು ಬರ್ತಾ ಹೋಗುತ್ತೆ. ವಿಂಡೋಸ್ NT ಅಂದ್ರೇನು? ನ್ಯೂ ಟೆಕ್ನಾಲಜಿ ಅಂತ. ಸೊ NT ಅಂದ್ರೇನು? ನ್ಯೂ ಟೆಕ್ನಾಲಜಿ. ಇಂಟ್ರಡ್ಯೂಸ್ಡ್ ಇನ್ 1993 ಇದನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಮೇಡ್ ಎಸ್ಪೆಷಲಿ ಫಾರ್ ಬಿಸ್ನೆಸ್ ಪರ್ಪಸ್ಗೆ ಇದನ್ನು ಇಂಟ್ರಡ್ಯೂಸ್ ಆಗುತ್ತೆ. ವಿಂಡೋಸ್ 95 ಇಟ್ ಈಸ್ ಅ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಬೇಸ್ಡ್ ಆಪರೇಟಿಂಗ್ ಸಿಸ್ಟಮ್. ಇಟ್ ವಾಸ್ ರಿಲೀಸ್ಡ್ ಇನ್ 1995. ಸೊ ಇವಾಗ ಯಾವ ರೀತಿ ಕ್ವಶನ್ಸ್ಗಳನ್ನು ಬರ್ತಾ ಇದೆ? ಸೊ ಸ್ವಲ್ಪ ಜನ ಕೇಳ್ತಾರೆ 2017 ಸ್ವಲ್ಪ ಬೇರೆ ಥರ ಕ್ವಶನ್ಸ್ ಇದೆ, ಬಿಕಾಸ್ 2022 ಯಾವ ರೀತಿ ಕ್ವಶನ್ಸ್ ಬರುತ್ತೆ? ನಾವು ಚಾಪ್ಟರ್ ಬೈ ಚಾಪ್ಟರ್ಗಳನ್ನು ಒಂದು ಸ್ಟ್ಯಾಟಿಕ್ ಆಗಿ ಬೇಸಿಕ್ ಪೋರ್ಷನ್ ಏನಿದೆ ಅದನ್ನು ತಿಳ್ಕೊಂಡು ಸ್ವಲ್ಪ ಅಪ್ಲೈಡ್ ಆಗಿ ಥಿಂಕ್ ಮಾಡಿದಾಗ ಅದನ್ನು ನಾವು ಎಕ್ಸಾಮಲ್ಲಿ
ಒಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬಹುದು. ಸೊ ಯಾಕಂತಂದರೆ 27 ಕ್ವಶನ್ ಪೇಪರ್ಗೆ 2022ಗೆ ಡಿಫ್ರೆನ್ಸ್ ಇದ್ದೇ ಇರುತ್ತೆ ಆಫ್ಕೋರ್ಸ್. ಯಾಕಂತಂದರೆ ಸುಮಾರು ವರ್ಷ ಗ್ಯಾಪ್ ಆದಮೇಲೆ ಎಕ್ಸಾಮ್ಸ್ಗಳು ಆಗೋದ್ರಿಂದ ಡೇ ಬೈ ಡೇ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸೊ ಕ್ವಶನ್ ಪೇಪರ್ ಓನ್ಲಿ ಫಾರ್ ರೆಫರೆನ್ಸ್, ಅದೇ ರೀತಿ ಬರುತ್ತಾ, ಅದೇ ಕ್ವಶನ್ಸ್ಗಳು ಬರುತ್ತಾ, ಹಾಗೇ ಬರುತ್ತಾ ಅಂತ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ವಾರಂಟಿಗಳು ಇರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ. ಸೊ ಆದಷ್ಟು ಪೋರ್ಷನ್ಸ್ಗಳೇನಿದೆ, ಸೊ ಕಂಪ್ಯೂಟರ್ನಲ್ಲಿ ಏನು ಪೋರ್ಷನ್ ಇದೆ, ಎಷ್ಟು ಚಾಪ್ಟರ್ಸ್ ಇದೆ, ಚಾಪ್ಟರ್ ಬೈ ಚಾಪ್ಟರ್, ಪಾಯಿಂಟ್ ಬೈ ಪಾಯಿಂಟ್ 3 ಟೈಮ್ಸ್ ರೀಡ್ ಮಾಡಬೇಕು. 3 ಟೈಮ್ಸ್ ಬಿಫೋರ್ ಎಕ್ಸಾಮ್ ರೀಡ್ ಮಾಡಿದ್ರೆ ಸೊ ಎಕ್ಸಾಮಲ್ಲಿ ಆ ಒಂದು ನಾಲೆಡ್ಜನ್ನು ಅಪ್ಲೈ ಮಾಡಿ ಆನ್ಸರ್ಗಳನ್ನು ನಾವು ತಗೋಬೇಕಾಗುತ್ತೆ. ಇಲ್ಲ ಒಂದು 4 ಕ್ವಶನ್ಸ್ಗಳನ್ನು ಓದಿ ಹೋಗಿ ಅದೇ 4 ಕ್ವಶನ್ ಎಕ್ಸಾಮಲ್ಲಿ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ಒಂದು ರಾಂಗ್ ಥಿಂಕಿಂಗ್ ಅಂತ ಹೇಳ್ಬೋದು. ಸೊ ಈ ರೀತಿಯಾದಂತಹ ಒಂದು ಥಾಟ್ಸ್ಗಳು, ಈ ರೀತಿಯಾದಂತಹ ಯೋಚನೆಗಳನ್ನು ಬಿಟ್ಟು ಓದೋ ಕಡೆ ಗಮನವನ್ನು ಕೊಡಿ. ಸೊ ವಿಂಡೋಸ್ 98 ಅಂದರೆ ಇಟ್ ಡೆವಲಪ್ಡ್ ಇನ್ 1998. ಸೊ ಇಟ್ ಸಪೋರ್ಟ್ಸ್ ಮೆನಿ ಪೆರಿಫೆರಲ್ ಡಿವೈಸಸ್ ಸಚ್ ಆಸ್ USB, ಯೂನಿವರ್ಸಲ್ ಸೀರಿಯಲ್ ಬಸ್, DVD ಇವುಗಳನ್ನೆಲ್ಲ ಸಪೋರ್ಟ್ ಮಾಡುತ್ತೆ. ಯಾವುದು ವಿಂಡೋಸ್ 98ಅಲ್ಲಿ. ವಿಂಡೋಸ್ ME ಅಂದರೆ ಮಿಲೇನಿಯಂ ಎಡಿಷನ್ ಅಂತ ನಾವು ಕರಿತೀವಿ. ಲಾಂಚ್ಡ್ ಇನ್ 2000 ಇದನ್ನು ಲಾಂಚ್ ಮಾಡ್ತಾರೆ. ವಿಂಡೋಸ್ XP ಅಂದರೆ ಇಟ್ ರಿಲೀಸ್ಡ್ ಇನ್ 2001 2001 ಇದನ್ನು ರಿಲೀಸ್ ಮಾಡ್ತಾರೆ. ವಿಂಡೋಸ್ ವಿಸ್ತಾ ಇಟ್ ಈಸ್ ಅನ್ ಆಪರೇಟಿಂಗ್ ಸಿಸ್ಟಮ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್ ಫಾರ್ ಯೂಸ್ ಆನ್ ಪರ್ಸನಲ್ ಕಂಪ್ಯೂಟರ್. ನಾವು PC ಅಂತ ಏನು ಕರಿತೀವಿ, ಪರ್ಸನಲ್ ಕಂಪ್ಯೂಟರ್. ಆ ಪರ್ಸನಲ್ ಕಂಪ್ಯೂಟರ್ಗಳಲ್ಲಿ ವಿಂಡೋಸ್ ವಿಸ್ತಾವನ್ನು ನಾವು ಇನ್ಸ್ಟಾಲ್ ಮಾಡ್ತೀವಿ, ಆಪರೇಟಿಂಗ್ ಸಿಸ್ಟಮನ್ನು ನಾವು ಬಳಸ್ತೀವಿ. ಎಲ್ಲಿ? ಪರ್ಸನಲ್ ಕಂಪ್ಯೂಟರ್ಗಳಲ್ಲಿ. ವಿಂಡೋಸ್ 7 ದಿಸ್ ಆಪರೇಟಿಂಗ್ ಸಿಸ್ಟಮ್ ರಿಲೀಸ್ಡ್ ಇನ್ 2009 2009 ಬಿಡುಗಡೆ ಆಗುತ್ತೆ. ಅಪ್ಗ್ರೇಡ್ ಆಫ್ ವಿಂಡೋಸ್ XP ಆ್ಯಂಡ್ ವಿಸ್ತಾ. ವಿಂಡೋಸ್ XP ಮತ್ತು ವಿಸ್ತಾ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳುವಾಗ ನಾನು ಡೇ ಬೈ ಡೇ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ, ಸಿರೀಸ್ ಬರ್ತಾ ಹೋಗುತ್ತೆ ಅಂತ ಹೇಳಿದೆ. ಆ ರೀತಿಯಾದಂಥ ಒಂದು ಸಿರೀಸಲ್ಲಿ ವಿಂಡೋಸ್ 7 ಬರುತ್ತೆ. ಯಾಕಂದರೆ ವಿಂಡೋಸ್ XP ಮತ್ತು ವಿಂಡೋಸ್ ವಿಸ್ತಾದ ಒಂದು ಅಪ್ಡೇಟ್ ವರ್ಷನ್ ಆಗುತ್ತೆ. ವಿಂಡೋಸ್ 8 ರಿಲೀಸ್ಡ್ ಇನ್ 2012 ಪ್ರೊವೈಡ್ 3D ಗ್ರಾಫಿಕ್ಸ್ ಸಪೋರ್ಟ್ ಆ್ಯಂಡ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ 10 ಇದಕ್ಕೆ ಸಪೋರ್ಟ್ ಮಾಡ್ತೇವೆ ವಿಂಡೋಸ್ 8ಅಲ್ಲಿ. ವಿಂಡೋಸ್ 10 ರಿಲೀಸ್ಡ್ ಇನ್ 2015. ವಿಂಡೋಸ್ 10 2015 ಬಿಡುಗಡೆ ಆಗುತ್ತೆ. ಇನ್ನು ಡೆಸ್ಕ್ಟಾಪ್ ಅಂದರೆ ಏನು? ಡೆಸ್ಕ್ಟಾಪ್ ಅಂದರೆ ಟರ್ನ್ ಆನ್ ದ ಕಂಪ್ಯೂಟರ್ ಫಸ್ಟ್ ಸ್ಕ್ರೀನ್ ಡಿಸ್ಪ್ಲೇ ಆನ್ ದ ಕಂಪ್ಯೂಟರ್ ಇಸ್ ಕಾಲ್ಡ್ ಡೆಸ್ಕ್ಟಾಪ್. ಸೊ ಡೆಸ್ಕ್ಟಾಪ್ ಅಂತಂದರೆ ನಾವು ಇವಾಗ ಕಂಪ್ಯೂಟರನ್ನು ಆನ್ ಮಾಡ್ತೀವಿ. ಸೊ ಅದಕ್ಕೆ ಆನ್ ಬಟನ್ನ ಪ್ರೆಸ್ ಮಾಡಿದಾಗ ನಮಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಈ ರೀತಿಯಾದಂಥ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನ್ಗೆ ನಾವು ಡೆಸ್ಕ್ಟಾಪ್ ಅಂತ ಕರಿತೀವಿ. ಐಕಾನ್ ಅಂದರೆ ಏನು? ಸ್ಮಾಲ್ ಇಮೇಜ್ ಆಫ್ ಪ್ರೋಗ್ರಾಮ್ ಶೋನ್ ಆನ್ ದ ಡೆಸ್ಕ್ಟಾಪ್. ಸ್ಮಾಲ್ ಇಮೇಜ್ ಆಫ್ ಅ ಪ್ರೋಗ್ರಾಮ್. ಸೊ ಎಕ್ಸಾಂಪಲ್ ರೀಸೈಕಲ್ ಬಿನ್. ಸೊ ರೀಸೈಕಲ್ ಬಿನ್ ಅಂತಂದರೆ ನಾವು ಏನೇನು ಫೈಲ್ಗಳನ್ನು ಡಿಲೀಟ್ ಮಾಡ್ತೀವಿ ಅದೆಲ್ಲವೂ ಕೂಡ ಈ ರೀಸೈಕಲ್ ಬಿನ್ನಲ್ಲಿ ಇರುತ್ತೆ. ಸೊ ನಾವು ಬೇಕಾದರೆ ಅದನ್ನು ರೀಸ್ಟೋರ್ ಮಾಡ್ಕೋಬೋದು. ಸೊ ಆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಐಕಾನ್ ಅಂದರೆ ಒಂದು ಐಕಾನ್ ಆ ರೀತಿ ಇರುತ್ತೆ. ಸೊ ಡಸ್ಟ್ಬಿನ್, ರೀಸೈಕಲ್ ಬಿನ್ ಡಸ್ಟ್ಬಿನ್ ಥರ ಒಂದು ಆಕಾರದಲ್ಲಿ ಇರುತ್ತೆ. ಕಂಪ್ಯೂಟರ್ ಐಕಾನ್ ಕಂಟೇನ್ಸ್ ಡಾಕ್ಯುಮೆಂಟ್, ಫೋಲ್ಡರ್ಸ್, ಹಾರ್ಡ್ ಡಿಸ್ಕ್, ಪಾರ್ಟಿಷನ್. ಸೊ ಕಂಪ್ಯೂಟರ್ ಐಕಾನ್ಗಳಲ್ಲಿ ಏನೇನಿರುತ್ತೆ? ಡಾಕ್ಯುಮೆಂಟ್ ಫೋಲ್ಡರ್ಸ್ಗಳಿರುತ್ತೆ ಮತ್ತು ಡಿಸ್ಕ್ ಪಾರ್ಟಿಷನ್ಸ್ಗಳಿರುತ್ತೆ. ರೀಸೈಕಲ್ ಬಿನ್ ಕಂಟೇನ್ ಡಿಲೀಟೆಡ್ ಫೈಲ್ಸ್, ಫೋಲ್ಡರ್ಸ್ ಆ್ಯಂಡ್ ಶಾರ್ಟ್ಕಟ್ಸ್. ಸೊ ನಾವು ಯಾವುದೇ ಒಂದು ಫೈಲ್ಗಳನ್ನು, ಎಕ್ಸಾಂಪಲ್ ಒಂದು ಡಾಕ್ಯುಮೆಂಟ್ ಇದೆ, ಅದು ನಮಗೆ ಬೇಕಾಗಿಲ್ಲ ಇವಾಗ, ಸ್ಯಾಟ್ ಪ್ರೆಸೆಂಟ್ ಅದು ಬೇಕಾಗಿಲ್ಲ, ಅದನ್ನು ನಾವು ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದಾಗ ಅದು ಹೋಗಿ ರೀಸೈಕಲ್ ಬಿನ್ನಲ್ಲಿ ಇರುತ್ತೆ. ಸೊ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಸೊ ಅದೇನೋ ನೀಡ್ ಇರುತ್ತೆ, ನಮಗೆ ಬೇಕಾಗುತ್ತೆ ಯಾವ ಡಾಕ್ಯುಮೆಂಟ್ ಬೇಕಾದಾಗ ಅದನ್ನು ನಾನು ರೀಸೈಕಲ್ ಬಿನ್ಗೆ ಹೋಗಿ ಅದನ್ನು ರೀಸ್ಟೋರ್ ಮಾಡ್ಕೋಬಹುದು. ಟಾಸ್ಕ್ ಬಾರ್ ಅಂದರೆ ಏನು? ಟಾಸ್ಕ್ ಬಾರ್ ಅಂದರೆ ಏನು ಅಂತ ಕೇಳಿದ್ದಾರೆ. ಟಾಸ್ಕ್ ಬಾರ್ ಅನ್ನೋದು ಲಾಂಗ್ ಹಾರಿಜೆಂಟಲ್ ಬಾರ್ ಅಟ್ ದ ಬಾಟಮ್ ಆಫ್ ದ ಡೆಸ್ಕ್ಟಾಪ್. ಸೊ ಒಂದು ಬಾಟಮಲ್ಲಿ ಇರುವಂತಹ ಲಾಂಗ್ ಹಾರಿಜೆಂಟಲ್ ಬಾರ್ ಆಗಿರುತ್ತೆ ಅಟ್ ದ ಬಾಟಮ್ ಆಫ್ ದ ಡೆಸ್ಕ್ಟಾಪ್. ಟಾಸ್ಕ್ ಬಾರ್ ಕನ್ಸಿಸ್ಟ್ 3 ಪಾರ್ಟ್ಸ್. ಯಾವುದ್ಯಾವುದು ಇರುತ್ತೆ? 3 ಪಾರ್ಟ್ಗಳು. ಸ್ಟಾರ್ಟ್ ಬಟನ್ ಇರುತ್ತೆ, ಮಿಡಲ್ ಸೆಕ್ಷನ್ ಇರುತ್ತೆ ಮತ್ತು ನೋಟಿಫಿಕೇಶನ್ ಏರಿಯಾ ಇರುತ್ತೆ. ಸೊ ನೋಟಿಫಿಕೇಶನ್ ಏರಿಯಾದಲ್ಲಿ ಏನು ಬರುತ್ತೆ? ನಮ್ಗೆ ಏನಾದರೂ ಒಂದು ಅಪ್ಡೇಟ್ಸ್ ಬಂತು ಅಂದರೆ, ನಮ್ಮದು ಕಂಪ್ಯೂಟರ್ಗೆ, ನಮ್ಮ ಒಂದು PCಗೆ ಅಪ್ಡೇಟ್ಸ್ ಇತ್ತು ಅಂದರೆ ಅದು ನೋಟಿಫಿಕೇಶನ್ ಏರಿಯಾದಲ್ಲಿ ಇರುತ್ತೆ. ಸ್ಟಾರ್ಟ್ ಮೆನ್ಯೂ. This is the main gateway of our computer's programs such as files, folders and settings. ಸೊ ಕಂಪ್ಯೂಟರನ್ನು ಯಾರು ಡೇ ಬೈ ಡೇ ಯೂಸ್ ಮಾಡ್ತಿರ್ತೀರ ಎಲ್ಲರಿಗೂ ಕೂಡ ಈ ಒಂದು ಪಾಯಿಂಟ್ಗಳು ಗೊತ್ತೇ ಇರುತ್ತೆ. ಸ್ಟಾರ್ಟ್ ಮೆನ್ಯೂ ಅಂದರೆ ಏನು? ಸೊ ಒಂದು ಸ್ಟಾರ್ಟ್ ಮೆನ್ಯೂ ಈ ಒಂದು ಸೆಕ್ಷನಲ್ಲಿ ಇರುತ್ತೆ. ದಿಸ್ ಈಸ್ ಅ ಮೇನ್ ಗೇಟ್ವೇ ಆಫ್ ಅವರ್ ಕಂಪ್ಯೂಟರ್. ನಾವು ಕಂಪ್ಯೂಟರ್ಗೆ ಎಂಟರ್ ಆಗೋಕ್ಕೆ ಒಂದು ಮೇನ್ ಗೇಟ್ವೇ ಹಾಗೆ. ಸೊ ಯಾಕಂತಂದರೆ ಇದರಲ್ಲಿ ಪ್ರೋಗ್ರಾಮ್ ಫೈಲ್ಸ್ ಇರುತ್ತೆ, ಫೋಲ್ಡರ್ಸ್ ಇರುತ್ತೆ ಮತ್ತು ಸೆಟ್ಟಿಂಗ್ಸ್ ಇರುತ್ತೆ. So start menu contain following options like all programs, favorites, documents, settings, find, log off, turn off ಎಲ್ಲವೂ ಕೂಡ ಸ್ಟಾರ್ಟ್ ಮೆನ್ಯೂಲಿ ಇರುತ್ತೆ.
ಸೊ ಎಲ್ಲ ಒಂದು ಆಪ್ಷನ್ಸ್ ಇರುತ್ತೆ. ಎಕ್ಸಾಂಪಲ್ ಆಲ್ ಪ್ರೋಗ್ರಾಮ್ಸ್ ಇರುತ್ತೆ, ಫೇವ್ರೆಟ್ ಡಾಕ್ಯುಮೆಂಟ್ಸ್ ಇರುತ್ತೆ, ಸೆಟ್ಟಿಂಗ್ ಆಪ್ಷನ್ ಕೂಡ ಇರುತ್ತೆ. ಸೊ ಯಾವುದಾದ್ರೂ ಫೈಂಡ್, ನಾವು ಯಾವುದಾದ್ರೂ ಒಂದು ಫೈಲನ್ನು ಹುಡುಕುವಂತಹ ಒಂದು ಆಪ್ಷನ್ ಕೂಡ ಇರುತ್ತೆ. ಲಾಗ್ ಆಫ್ ಅಂದರೆ ನಾವು ಹೊರಗಡೆ ಬರುವಂತಹ ಒಂದು ಅವಕಾಶ ಇರುತ್ತೆ. ಟರ್ನ್ ಆಫ್ ಕೂಡ ಬಟನ್ ಇರುತ್ತೆ. ವಿಂಡೋ ಅಂದರೆ ಏನು? ಇಸ್ ಅ ರೆಕ್ಟ್ಯಾಂಗ್ಯುಲರ್ ಏರಿಯಾ. ವಿಂಡೋ ಅಂದರೆ ಆ್ಯಕ್ಚುಲಿ ರೆಕ್ಟ್ಯಾಂಗ್ಯುಲರ್ ಏರಿಯಾ ವಿಚ್ ಪ್ರೊವೈಡ್ಸ್ ಆನ್ ಎನ್ವಿರಾನ್ಮೆಂಟ್ ಟು ರನ್ ಮೆನಿ ಪ್ರೋಗ್ರಾಮ್ಸ್. ಸೊ ಒಂದು ರೆಕ್ಟ್ಯಾಂಗ್ಯುಲರ್ ಏರಿಯಾ, ಅದರಲ್ಲಿ ಮೆನಿ ಪ್ರೋಗ್ರಾಮ್ಸ್ಗಳು ರನ್ ಆಗುತ್ತೆ. ಸಮ್ ಆಫ್ ದ ವಿಂಡೋಸ್ ಆರ್, ಸೊ ಯಾವುದ್ಯಾವುದು ವಿಂಡೋಸ್ ಅಂತಂದರೆ ಟೈಟಲ್ ಬಾರ್, ಸ್ಕ್ರೋಲ್ ಬಾರ್, ಮೆನ್ಯೂ ಬಾರ್ ಮತ್ತು ಡೈಲಾಗ್ ಬಾಕ್ಸ್. ಇವು ಸಮ್ ಆಫ್ ದ ವಿಂಡೋಸ್ ಆಗುತ್ತೆ. ಎಕ್ಸಾಂಪಲ್ ವಿಂಡೋಸ್ಗೆ ಟೈಟಲ್ ಬಾರ್, ಸ್ಕ್ರೋಲ್ ಬಾರ್, ಮೆನ್ಯೂ ಬಾರ್ ಮತ್ತು ಡೈಲಾಗ್ ಬಾಕ್ಸ್. ಟೈಟಲ್ ಬಾರ್ ಏನು ಕೆಲಸ, ಎಲ್ಲಿರುತ್ತೆ ಟೈಟಲ್ ಬಾರ್? ಲೊಕೇಟೆಡ್ ಎಟ್ ದ ಟಾಪ್ ಆಫ್ ದ ವಿಂಡೋ ಆರ್ ಎನಿ ಡೈಲಾಗ್ ಬಾಕ್ಸ್. ಈ ಒಂದು ಟಾಪಲ್ಲಿ ಇರುತ್ತೆ ಒಂದು ಟೈಟಲ್ ಬಾರ್, ಟಾಪಲ್ಲಿ ಇರುತ್ತೆ. ಸೊ ವಿಚ್ ಡಿಸ್ಪ್ಲೇ ನೇಮ್ ಆಫ್ ದ ವಿಂಡೋ ಆರ್ ಸಾಫ್ಟ್ವೇರ್ ಪ್ರೋಗ್ರಾಮ್. ಸೊ ಒಂದು ಯಾವ ಸಾಫ್ಟ್ವೇರ್ ರನ್ ಆಗ್ತಾ ಇದೆ ಈ ಒಂದು ಏರಿಯಾದಲ್ಲಿ ಅಂತ ಹೇಳುತ್ತೆ. ಟೈಟಲ್ ಬಾರ್ ಕನ್ಸಿಸ್ಟ್ 3 ಬಟನ್ಸ್, ಕ್ಲೋಸ್ ಬಟನ್, ಮಿನಿಮೈಸ್ ಬಟನ್ ಮತ್ತು ಮ್ಯಾಕ್ಸಿಮೈಸ್ ಬಟನ್. ಈ ರೀತಿಯಾಗಿರುತ್ತೆ. ಟೈಟಲ್ ಬಾರಲ್ಲಿ ಕ್ಲೋಸ್ ಬಟನ್ ಇರುತ್ತೆ, ಮಿನಿಮೈಸ್ ಬಟನ್ ಇರುತ್ತೆ ಮತ್ತು ಮ್ಯಾಕ್ಸಿಮೈಸ್ ಬಟನ್ ಇರುತ್ತೆ. ಕ್ಲೋಸ್ ಬಟನ್ ಏನು ಕೆಲಸ ಮಾಡುತ್ತೆ? ರೈಟ್ ಎಡ್ಜ್ ಆಫ್ ದ ಟೈಟಲ್ ಬಾರ್ ದೇರ್ ಈಸ್ ಅ ಸ್ಕ್ವೈರ್ ಕಂಟೈನಿಂಗ್, ಈ ರೀತಿಯಾದಂಥ ಒಂದು ಸ್ಕ್ವೈರ್ ಇರುತ್ತೆ, ಕಾಲ್ಡ್ ಕ್ಲೋಸ್ ಬಟನ್. ಸೊ ಅದನ್ನು ನಾವು ಕ್ಲೋಸ್ ಮಾಡಬಹುದು. ಸೊ ಯಾಕೆ ಎಷ್ಟೊಂದು ಸಿಂಪಲ್ ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀರಾ, ನಮ್ಗೆ ಇವೆಲ್ಲವೂ ಕೂಡ ಗೊತ್ತಿದೆ ಅಂತ ಕೆಲವೊಬ್ಬರಿಗೆ ಅನ್ನಿಸ್ಬೋದು, ಬಿಕಾಸ್ ದೇ ಆರ್ ಫ್ರಮ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್. ಸೊ ಎಷ್ಟೊಂದು ಜನ ಇವಾಗ ಜಸ್ಟ್ PU ಮುಗಿದವರು ಕೂಡ ಈ ಎಕ್ಸಾಮ್ಸ್ಗಳಿಗೆ ಅಪ್ಲೈ ಮಾಡಿರ್ತಾರೆ. ಇಲ್ಲ ಅಂತಂದರೆ ಒಂದು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರು ಕೂಡ ಸ್ವಲ್ಪ ಜನಕ್ಕೆ ಕಂಪ್ಯೂಟರ್ ನಾಲೆಡ್ಜ್ ಇಲ್ಲದೇ ಇರಬಹುದು. ಸೊ ಅವರನ್ನೆಲ್ಲರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಪಾಯಿಂಟ್ಗಳನ್ನು ಹೇಳ್ತಾ ಇದ್ದೀವಿ. ಸೊ ಮಿನಿಮೈಸ್ ಬಟನ್ ಅಂದರೆ ಏನು? ರೆಡ್ಯೂಸಸ್ ಟು ವಿಂಡೋ ಇನ್ ದ ಫಾರ್ಮ್ ಆಫ್ ಬಟನ್ ವಿಚ್ ಪ್ಲೇಸ್ಡ್ ಆನ್ ದ ಟಾಸ್ಕ್ ಬಾರ್. ಇದಕ್ಕೆ ಮಿನಿಮೈಸ್ ಬಟನ್ನ ಕೆಲಸ. ಸೊ ಮ್ಯಾಕ್ಸಿಮೈಸ್ ಬಟನ್ನ ಕೆಲಸ ಏನಾಗುತ್ತೆ? ಮ್ಯಾಕ್ಸಿಮೈಸ್ ಬಟನ್ ಏನು ಮಾಡುತ್ತೆ ಕೆಲಸ? ಇಟ್ ಎನ್ಲಾರ್ಜಸ್ ವಿಂಡೋಸ್ ಟು ಆಕ್ಯುಪೈ ದ ಹೋಲ್ ಡೆಸ್ಕ್ಟಾಪ್. ಸೊ ಏನು ಮಾಡುತ್ತೆ? ಇಟ್ ಎನ್ಲಾರ್ಜಸ್ ವಿಂಡೋ ಟು ಆಕ್ಯುಪೈ ದ ಹೋಲ್ ಡೆಸ್ಕ್ಟಾಪ್. ಸ್ಕ್ರೋಲ್ ಬಾರ್, ಇಟ್ ಅಪಿಯರ್ಸ್ ಅಟ್ ದ ರೈಟ್ ಸೈಡ್ ಆರ್ ದ ಬಾಟಮ್ ಆಫ್ ದ ವಿಂಡೋ. ರೈಟ್ ಸೈಡಲ್ಲಾದರೂ ಇರುತ್ತೆ ಅಥವಾ ಬಾಟಮ್ ಆಫ್ ದ ವಿಂಡೋ ಕೆಳಗಡೆ ಆದರೂ ಇರುತ್ತೆ. ಈ ಒಂದು ಏರಿಯಾದಲ್ಲಿ ಬಾಟಮಲ್ಲಿ ಇರುತ್ತೆ. 2 ಟೈಪ್ಸ್ ಆಫ್ ಸ್ಕ್ರೋಲ್ ಬಾರ್, ಹಾರಿಜೆಂಟಲ್ ಸ್ಕ್ರೋಲ್ ಬಾರ್ ಮತ್ತು ವರ್ಟಿಕಲ್ ಸ್ಕ್ರೋಲ್ ಬಾರ್ ಇರುತ್ತೆ. ಹಾರಿಜೆಂಟಲ್ ಸ್ಕ್ರೋಲ್ ಬಾರ್ ಮತ್ತು ವರ್ಟಿಕಲ್ ಸ್ಕ್ರೋಲ್ ಬಾರ್. ಮೆನ್ಯೂ ಬಾರ್ ಅಂದರೆ ಏನು? ಕಂಟೈನ್ ಇಟ್ಸ್ ಓನ್ ಮೆನ್ಯೂ ಬಾರ್ ವಿಚ್ ಪರ್ಫಾರ್ಮ್ಸ್ ಸ್ಪೆಸಿಫಿಕ್ ಆ್ಯಕ್ಷನ್ಸ್ ವೆನ್ ದೇ ಹ್ಯಾವ್ ಬಿನ್ ಸೆಲೆಕ್ಟೆಡ್. ಅದಕ್ಕೆ ಮೆನ್ಯೂ ಬಾರ್ನ ಕೆಲಸ. ಮೆನ್ಯೂ ಬಾರ್ ಕನ್ಸಿಸ್ಟ್ ಸೆವರಲ್ ಮೆನ್ಯೂಸ್ ವಿಚ್ ಆರ್ ಆ್ಯಸ್ ಫಾಲೋಸ್. ಫೈಲ್ ಮೆನ್ಯೂ ಇರುತ್ತೆ ಮೆನ್ಯೂ ಬಾರಲ್ಲಿ, ಎಡಿಟ್ ಮೆನ್ಯೂ ಇರುತ್ತೆ, ನಾವು ಯಾವುದೇ ಫೈಲ್ಗಳನ್ನು ಎಡಿಟ್ ಮಾಡ್ಬೋದು, ಅದರಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ತಿದ್ದುಪಡಿ ಮಾಡ್ಬೋದು. ವ್ಯೂ ಮೆನ್ಯೂ ಅಂದರೆ ಆ ಒಂದು ಫೈಲನ್ನು ನೋಡ್ಬೋದು. ಇನ್ಸರ್ಟ್ ಮೆನ್ಯೂ, ಬೇರೆ ಒಂದು ಫೈಲ್ಗಳನ್ನು ಇನ್ಸರ್ಟ್ ಅಂದರೆ ಸೇರ್ಪಡೆ ಮಾಡ್ಬೋದು. ಹೆಲ್ಪ್ ಮೆನ್ಯೂ, ಸಹಾಯವನ್ನು ಕೂಡ ಪಡ್ಕೋಬೋದು. ಡೈಲಾಗ್ ಬಾಕ್ಸಲ್ಲಿ ಏನು ಕೆಲಸ? ವೆನ್ ವಿ ಪರ್ಫಾರ್ಮ್ ಸರ್ಟೆನ್ ಆಪರೇಷನ್ ಆನ್ ಅವರ್ ಡಾಕ್ಯುಮೆಂಟ್ and click on the close button, then click on the close button without saving the document, then dialog box appear on the screen. So when we perform certain operation on our document, ಇವಾಗ ನಂದು ಮೈಕ್ರೋಸಾಫ್ಟ್ ವರ್ಡ್ದು ಒಂದು ಡಾಕ್ಯುಮೆಂಟ್ ಇದೆ. ಸೊ ಅದರಲ್ಲಿ ನಾನು ಏನಾದರೂ ಸ್ವಲ್ಪ ಸೇರ್ಪಡೆ ಮಾಡ್ತೀನಿ. ಸೊ ಎಕ್ಸ್ಟ್ರಾ ಒಂದು ಪಾಯಿಂಟ್ಗಳನ್ನು ಸೇರ್ಪಡೆ ಮಾಡ್ತೀನಿ. ಆಮೇಲೆ ಏನು ಮಾಡ್ತೀನಿ? ಸೇರ್ಪಡೆ ಮಾಡಿದ್ಮೇಲೆ ಸೊ ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಆನ್ ದ ಕ್ಲೋಸ್ ಬಟನ್, ಇಲ್ಲಿ ಒಂದು ಕ್ಲೋಸ್ ಬಟನ್ ಇರುತ್ತೆ, ಕ್ಲಿಕ್ ಮಾಡ್ತೀನಿ. ಅವಾಗ ಏನಾಗುತ್ತೆ? ವಿತೌಟ್ ಸೇವಿಂಗ್ ಡಾಕ್ಯುಮೆಂಟ್. ಇಲ್ಲಿ ಈ ಒಂದು ಎಕ್ಸಾಂಪಲ್ ತಗೊಳ್ಳಿ, ಹಿಂಗೆ ವಿಂಡೋಸ್ ಇದೆ, ಇಲ್ಲಿ ಮೈಕ್ರೋಸಾಫ್ಟ್ ಫೈಲ್ ಇದೆ ವರ್ಡ್ದು. ಇದರಲ್ಲಿ ನಾನು ಒಂದು ವರ್ಡ್ಸ್ಗಳನ್ನು ಅಥವಾ ಒಂದು ಮಾಹಿತಿಯನ್ನು ಇನ್ಸರ್ಟ್ ಮಾಡ್ತೀನಿ. ಬಟ್ ಇಲ್ಲಿ ಸೇವ್ ಮಾಡಬೇಕು, ಈ ಒಂದು ಪಾಯಿಂಟಲ್ಲಿ ಸೇವ್ ಮಾಡಬೇಕು. ಬಟ್ ಸೇವ್ ಮಾಡದೆ ಇದನ್ನು ಕ್ಲೋಸ್ ಮಾಡೋಕ್ಕೆ ಹೋದಾಗ ಅವಾಗ ನನಗೆ ಒಂದು ಡೈಲಾಗ್ ಬಾಕ್ಸ್ ಅಪಿಯರ್ ಆಗುತ್ತೆ ಸ್ಕ್ರೀನ್ ಮೇಲೆ. ಏನಂತ ಅಂದರೆ, ನೀವಿನ್ನೂ ಸೇವ್ ಮಾಡಿಲ್ಲ, ಸೊ ಇದನ್ನು ಚೇಂಜಸ್ ಮಾಡಿದ್ದೀರಾ, ಅದನ್ನು ಸೇವ್ ಮಾಡದೆ ಕ್ಲೋಸ್ ಮಾಡೋಕ್ಕೆ ನೀವು ಇಷ್ಟಪಡ್ತೀರಾ ಅಂತ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ಮೇನ್ ಪ್ರೋಗ್ರಾಮ್ ಇನ್ಸೈಡ್ ದ ವಿಂಡೋ ಏನೇನಿದೆ? ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್, ಪೇಂಟ್, ಕ್ಯಾಲ್ಕುಲೇಟರ್, ಮೀಡಿಯಾ ಪ್ಲೇಯರ್, ಮಚ್ ಮೋರ್. ಸೊ ಬೇರೆ ಬೇರೆ ಇದೆ. ಕೇವಲ ಇಷ್ಟೇ ಪ್ರೋಗ್ರಾಮ್ ಅಂತಲ್ಲ, ಮೇನ್ ಪ್ರೋಗ್ರಾಮ್ ಇನ್ಸೈಡ್ ದ ವಿಂಡೋ. ನೋಟ್ ಪ್ಯಾಡ್ ಇದೆ, ವರ್ಡ್ ಪ್ಯಾಡ್ ಇದೆ, ಪೇಂಟ್ ಇದೆ, ಕ್ಯಾಲ್ಕುಲೇಟರ್ ಇದೆ, ಮೀಡಿಯಾ ಪ್ಲೇಯರ್, ಬೇರೆ ಬೇರೆ ಒಂದು ಅಪ್ಲಿಕೇಶನ್ಸ್ಗಳು ರನ್ ಆಗುತ್ತೆ. ಆ್ಯಪ್ ಅಥವಾ ಸಾಫ್ಟ್ವೇರ್ಗಳು ಕೂಡ ರನ್ ಆಗುತ್ತೆ. ನೋಟ್ ಪ್ಯಾಡ್ನ ಕೆಲಸ ಏನು ಅಂದರೆ, ಟೆಕ್ಸ್ಟ್ ಎಡಿಟರ್ ಪ್ರೋಗ್ರಾಮ್ ಅಂದರೆ ಒಂದು ಟೆಕ್ಸ್ಟ್ಗಳನ್ನು, ಅಕ್ಷರಗಳನ್ನು ಎಡಿಟ್ ಮಾಡುವಂತಹ ಒಂದು ಸಾಫ್ಟ್ವೇರ್ ಆಗುತ್ತೆ. ಕಾಮನ್ಲಿ ಯೂಸ್ ಟು ಎಡಿಟ್ ಆರ್ ವ್ಯೂ ಟೆಕ್ಸ್ಟ್ ಫೈಲ್ಸ್ಗಳು. ಸೊ ಡಾಕ್ಯುಮೆಂಟ್ ಫೈಲ್ಸ್, ಟೆಕ್ಸ್ಟ್ ಇರುವಂತಹ, ಅಕ್ಷರಗಳು ಇರುವಂತಹ ಒಂದು ಫೈಲ್ಗಳನ್ನು ನೋಡೋಕೆ ನಾವು ನೋಟ್ ಪ್ಯಾಡನ್ನು ಯೂಸ್ ಮಾಡ್ತೀವಿ. ವರ್ಡ್ ಪ್ಯಾಡ್ನ ಕೆಲಸ
ಅನದರ್ ಟೆಕ್ಸ್ಟ್ ಎಡಿಟರ್ ಪ್ರೋಗ್ರಾಮ್, ಇದು ಕೂಡ ಒಂದು ಟೆಕ್ಸ್ಟ್ ಎಡಿಟರ್ ಪ್ರೋಗ್ರಾಮ್ ಆಗುತ್ತೆ. ಇನ್ಕ್ಲೂಡ್ ಸಮ್ ಫೀಚರ್ಸ್ ಸಚ್ ಆಸ್ ಕಾಂಪ್ಲೆಕ್ಸ್ ಫಾರ್ಮ್ಯಾಟಿಂಗ್ ಪಿಕ್ಚರ್. ಪೇಂಟ್ನ ಕೆಲಸ ಎಲ್ಲರಿಗೂ ಗೊತ್ತಿರುತ್ತೆ, ಸುಮಾರು ಜನ ಇದನ್ನು ಯೂಸ್ ಮಾಡ್ತಾ ಇರ್ತಾರೆ. ಡ್ರಾಯಿಂಗ್ ಪ್ರೋಗ್ರಾಮ್, ಇದರಲ್ಲಿ ನಾವು ಏನಾದರೂ ಒಂದು ಚಿತ್ರವನ್ನು ಬಿಡಿಸ್ಬೋದು, ಡ್ರಾಯಿಂಗನ್ನು ತೆಗಿಬೋದು. ಚಿಕ್ಕ ಮಕ್ಕಳು ತುಂಬ ಯೂಸ್ ಮಾಡ್ತಾರೆ ಇನಿಷಿಯಲ್ ಒಂದು ಕಂಪ್ಯೂಟರ್ ಕಲಿಯುವಾಗ. ಯೂಸ್ ಟು ಕ್ರಿಯೇಟ್ ಡ್ರಾಯಿಂಗ್ ಆರ್ ಎಡಿಟ್ ಡಿಜಿಟಲ್ ಪಿಕ್ಚರ್ಸ್. ಸೊ ಕಮ್ಮಿಂಗ್ ಮತ್ತೆ ಯಾವುದಂದ್ರೆ ನಾವು ಪ್ರೋ ವರ್ಷನ್ಗೆ ಹೋದಾಗ, ಪ್ರೋ ಆದಾಗ ಅದರಲ್ಲಿ ಒಂದು ಪರ್ಫೆಕ್ಟ್ ಆದಾಗ ಅದನ್ನು ಬೇರೆ ಬೇರೆ ಥರ ನಾವು ಯೂಸ್ ಮಾಡ್ತೀವಿ, ಯಾವುದು ಪೇಂಟನ್ನು. ಸೊ ಕ್ಯಾಲ್ಕುಲೇಟರ್, ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಪರ್ಫಾರ್ಮ್ಸ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಎಲ್ಲವೂ ಕೂಡ ಮಾಡುತ್ತೆ. ಮೀಡಿಯಾ ಪ್ಲೇಯರ್ ಏನು ಮಾಡುತ್ತೆ, ಫೈಲ್ಗಳನ್ನು ಪ್ಲೇ ಮಾಡುತ್ತೆ. ಸೊ ಅದು ಸಾಂಗ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು. ವಿಂಡೋಸ್ ಮೀಡಿಯಾ ಪ್ಲೇಯರ್ ಈಸಿ ಟು ಯೂಸ್ ಇಂಟರ್ಫೇಸ್ ಟು ಪ್ಲೇ ಡಿಜಿಟಲ್ ಮೀಡಿಯಾ, ವಿಡಿಯೋ ಆಡಿಯೋ ಎರಡೂ ಕೂಡ ಪ್ಲೇ ಆಗುತ್ತೆ. ಫೈಲ್ಸ್, ಕಲೆಕ್ಷನ್ ಆಫ್ ಡಾಟಾ ಸ್ಟೋರ್ಡ್ ಆನ್ ಆಕ್ಸಿಲರಿ ಸ್ಟೋರೇಜ್ ಮೀಡಿಯಾ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಏನು ಅಂದರೆ ವರ್ಡ್. ಮೈಕ್ರೋಸಾಫ್ಟ್ ವಿಂಡೋಸಲ್ಲಿ ಮತ್ತೆ ವರ್ಡ್ಗಳು ಕಮ್ಮಿಂಗ್ ಡೇಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಯಾಕಂದರೆ ಇಲ್ಲಿ ಎಕ್ಸೆಲ್ ಮೇಲೆ, ವರ್ಡ್ ಮೇಲೆ ಅಥವಾ ಪಿ ಪಿ ಟಿ ಮೇಲೆ ಕ್ವಶನ್ಸ್ಗಳನ್ನು ಕೆಲವೊಂದು ಸಲ ಕೇಳಿದ್ದಾರೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ. ಅದು ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ ಅನಿಸಿದ್ರು ಕೂಡ ಬೇಸಿಕ್ ಕಾನ್ಸೆಪ್ಟ್ ಪರ್ಫೆಕ್ಟ್ ಇತ್ತು ಅಂತಂದರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಜಿಪ್ ಫೈಲ್ ಅಂದರೆ ಏನು? ಜಿಪ್ ಸ್ಟ್ಯಾಂಡ್ಸ್ ಫಾರ್ ಜೋನ್ ಇನ್ಫಾರ್ಮೇಷನ್ ಪ್ರೋಟೋಕಾಲ್. ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಜೋನ್ ಇನ್ಫಾರ್ಮೇಷನ್ ಪ್ರೋಟೋಕಾಲ್. ಫೋಲ್ಡರ್ಸ್ ಏನು ಮಾಡುತ್ತೆ, ಫೋಲ್ಡರ್ಸ್ನಲ್ಲಿ ನಾವು ಫೈಲ್ಸ್ಗಳನ್ನು ಸ್ಟೋರ್ ಮಾಡ್ತೀವಿ. ಸೊ ಫೋಲ್ಡರ್ಸ್ನಲ್ಲಿ ನಾವು ಫೈಲ್ಸ್ಗಳನ್ನು ಸ್ಟೋರ್ ಮಾಡ್ತೀವಿ. ಆ್ಯಡ್ ನ್ಯೂ ಫೋಲ್ಡರ್ ಅಂತ ಬರುತ್ತೆ. ವಿಂಡೋಸ್ ಲೈಬ್ರರಿ ಕಂಟೇನ್ ಫೈಲ್ಸ್ ಆ್ಯಂಡ್ ಫೋಲ್ಡರ್ಸ್ ಸ್ಟೋರ್ಡ್ ಆನ್ ದ ಲೋಕಲ್ ಕಂಪ್ಯೂಟರ್. ವಿಂಡೋಸ್ ಲೈಬ್ರರಿಯಲ್ಲಿ ಫೈಲ್ಸ್ ಮತ್ತು ಫೋಲ್ಡರ್ಸ್ ಇರುತ್ತೆ ಸ್ಟೋರ್ಡ್ ಆನ್ ದ ಲೋಕಲ್ ಕಂಪ್ಯೂಟರ್. ಸೊ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ರಿಲೇಟೆಡ್ ಟು ಇಂಟರ್ನೆಟ್ ಏನು ಅಂತಂದರೆ, ಸೊ ಇಲ್ಲಿ ನೋಡಿ ಜಾಯಿನ್ ಟು ಲರ್ನ್ .in ಅಂತ ಇದೆ. ಸೊ ಈ ಜಾಯಿನ್ ಟು ಲರ್ನ್ .in ಅನ್ನೋದೇನು? ಸೊ ಇದನ್ನು ಕಂಪ್ಯೂಟರ್ ಭಾಷೆ, ಇಂಟರ್ನೆಟ್ ಭಾಷೆಯಲ್ಲಿ ಇದಕ್ಕೆ ಒಂದು ಡೊಮೈನ್ ಅಂತ ನಾವು ಕರಿತೀವಿ. ಹೋಸ್ಟ್ ಆ್ಯಂಡ್ ಡೊಮೈನ್ ಅಂತ ಬರುತ್ತೆ. ಸೊ ಇದಕ್ಕೆ ಡೊಮೈನ್ ಅಂತ ನಾವು ಕರಿತೀವಿ, ನೆನಪಿಟ್ಕೊಳ್ಳಿ. ಜಾಯಿನ್ ಟು ಲರ್ನ್ .in ಅನ್ನೋದು ಡೊಮೈನ್ ಅದೊಂದು ಡೊಮೈನ್. ಸೊ ಹೋಸ್ಟ್ ಅಂತ ಮತ್ತೆ ಬೇರೆ ಕಾನ್ಸೆಪ್ಟ್ಗಳು ಬರುತ್ತೆ. ಸೊ ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ. ಜಾಯಿನ್ ಟು ಲರ್ನ್ .in ಅನ್ನೋದು ಅದು ಒಂದು ಅಡ್ರೆಸ್, ಅದು ಡೊಮೈನ್ ಅಂತ ನಾವು ಡೊಮೈನ್ ನೇಮ್ ಅಂತ ಕರಿತೀವಿ. ಸೊ ಅದು ವೆಬ್ ಡೆವಲಪ್ಮೆಂಟಲ್ಲಿ ಬರುತ್ತೆ. ಟೈಪ್ಸ್ ಆಫ್ ವಿಂಡೋಸ್ ಲೈಬ್ರರಿ, ಡಾಕ್ಯುಮೆಂಟ್ ಲೈಬ್ರರಿ, ಪಿಕ್ಚರ್ ಲೈಬ್ರರಿ, ಮ್ಯೂಸಿಕ್ ಲೈಬ್ರರಿ ಮತ್ತು ವಿಡಿಯೋ ಲೈಬ್ರರಿ. ವಿಂಡೋಸ್ ಎಕ್ಸ್ಪ್ಲೋರರ್ ಅದೊಂದು ಫೈಲ್ ಮ್ಯಾನೇಜರ್ ಅಪ್ಲಿಕೇಶನ್ ದ್ಯಾಟ್ ಇನ್ಕ್ಲೂಡೆಡ್ ವಿತ್ ರಿಲೀಸ್ ಆಫ್ ಮೈಕ್ರೋಸಾಫ್ಟ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, ಅದಕ್ಕೆ ವಿಂಡೋಸ್ ಎಕ್ಸ್ಪ್ಲೋರರ್ ಅಂತ ಕರಿತೀವಿ. ಕ್ಲಿಪ್ ಬೋರ್ಡ್ನ ಕೆಲಸ ಏನು ಅಂತಂದರೆ ಟೆಂಪ್ರವರಿ ಸ್ಟೋರೇಜ್ ಇನ್ ಅ ಕಂಪ್ಯೂಟರ್ ಮೆಮೊರಿ. ಸೊ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ, 2 ಟೈಪ್ಸ್ ಬರುತ್ತೆ. ಇದರಲ್ಲಿ ಕ್ಲಿಪ್ ಬೋರ್ಡ್ ಏನು ಮಾಡುತ್ತೆ ಅಂದರೆ ಟೆಂಪ್ರವರಿ ಸ್ಟೋರೇಜ್ ಇನ್ ಅ ಕಂಪ್ಯೂಟರ್ ಮೆಮೊರಿ. ನಾವೇನಾದರೂ ಕಾಪಿ ಮಾಡಿದ್ರೆ ಅದು ಕ್ಲಿಪ್ ಬೋರ್ಡ್ನಲ್ಲಿ ಹೋಗಿರುತ್ತೆ, ಅಲ್ಲಿಂದ ನಾವು ಮತ್ತೆ ಕಾಪಿ ಮಾಡಿಕೊಂಡು ನಮಗೆ ಬೇಕಾದಂತಹ ಒಂದು ಡೆಸ್ಟಿನೇಷನಲ್ಲಿ ಅದನ್ನು ಪೇಸ್ಟ್ ಮಾಡಬಹುದು. ಅದು ಕ್ಲಿಪ್ ಬೋರ್ಡ್ನ ಕೆಲಸ ಆಗುತ್ತೆ. ಸೊ ಇಷ್ಟು ಮೈಕ್ರೋಸಾಫ್ಟ್ ವಿಂಡೋಸ್ನ ಕ್ಲಾಸ್ನ ಡಿಸ್ಕಷನ್ ಆಗಿರುತ್ತೆ, ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಸುಮಾರು ಜನ ಕೇಳ್ತಾರೆ ವಿಡಿಯೋಸ್ ಯಾಕೆ ಅಪ್ಲೋಡ್ ಆಗ್ತಾ ಇಲ್ಲ ಅಂತ. ಸೊ ಆಲ್ಮೋಸ್ಟ್ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಬಟ್ ನಿಮಗೆ ಆ ನೋಟಿಫಿಕೇಶನ್ ಬರೋದಿಲ್ಲ. ಕಾರಣ ಇಷ್ಟೇ, ನೀವು ಸಬ್ಸ್ಕ್ರೈಬ್ ಆಗಿದ್ರೂ ಕೂಡ ಬರೋದಿಲ್ಲ. ಸಬ್ಸ್ಕ್ರೈಬ್ ಆದಮೇಲೆ ಮುಂದ್ಗಡೆ ಬೆಲ್ ಐಕಾನ್ ಇರುತ್ತೆ, ಗಂಟೆಯ ಚಿತ್ರ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ಅಂತ ಬರುತ್ತೆ, ಆಲ್ ಪರ್ಸ್ನಲೈಸ್ ಅಂತ ಬರುತ್ತೆ. ಆಲ್ ಮೇಲೆ ಕ್ಲಿಕ್ ಮಾಡಬೇಕು ನೀವು, ಪರ್ಸ್ನಲೈಸ್ ಮೇಲೆ ಅಲ್ಲ. ಆಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಎಲ್ಲ ವಿಡಿಯೋಸ್ಗಳು ಫ್ರೀ ಆಗಿ ನೀವು ಯೂಟ್ಯೂಬಲ್ಲಿ ನೋಡ್ಕೋಬೋದು. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಒಂದು ಅಫಿಷಿಯಲ್ ವೆಬ್ಸೈಟ್ ಅನೌನ್ಸ್ ಆಗಿರುತ್ತೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ, ಒನ್ಸ್ ಅಗೇನ್ ಹೇಳ್ತೀನಿ. ಏನಂತಂದರೆ ಜಾಯಿನ್ ಟು ಲರ್ನ್ .in ಅನ್ನೋದು ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. https://join2learn.in ಅನ್ನೋದು ವೆಬ್ಸೈಟ್ ಆಗಿರುತ್ತೆ. ವೆಬ್ಸೈಟ್ನ ವಿಶೇಷತೆ ಇಷ್ಟೇ, ಕನ್ನಡದಲ್ಲಿ ಈ ವೆಬ್ಸೈಟ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, KPTCL, PSI, PC, KPSC ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗೋರು ಈ ಒಂದು ವೆಬ್ಸೈಟನ್ನು ಸಂಪೂರ್ಣವಾಗಿ ಮನೇಲಿ ಕೂತ್ಕೊಂಡೇ ಸ್ಟಡಿ ಮಾಡುವುದರ ಮುಖಾಂತರ, ವಿಸಿಟ್ ಮಾಡುವುದರ ಮುಖಾಂತರ ನಿಮ್ಮ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ಬೋದು. ನೀವೆಲ್ಲೋ ಬೇರೆ ಕಡೆ ಕೋಚಿಂಗ್ಗೆ ಹೋಗೋ ಅವಶ್ಯಕತೆ ಇಲ್ಲ, ಬೇರೆ ಊರಿಗೆ ಹೋಗೋ ಅವಶ್ಯಕತೆ ಇಲ್ಲ, ಬೇರೆ ಸ್ಥಳಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಬೇರೆ ಒಂದು ಮನೆ ಮಾಡಿ ಓದೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯಲ್ಲೇ ನೀವು ಕೂತಲ್ಲೇ ನಿಮ್ಮ ಮೊಬೈಲಲ್ಲೇ ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕ್ವಿಜ್ಗಳನ್ನು ಅಟೆಂಪ್ಟ್ ಮಾಡ್ಬೋದು. ಇವಾಗ ಯಾವುದೋ ಒಂದು ಕ್ವಿಝನ್ನು, ಪರೀಕ್ಷೆನ ಬರೀಬೇಕು, ನಾನು ಆಫ್ಲೈನಲ್ಲಿ ಪರೀಕ್ಷೆನ ಬರೆಯೋಕ್ಕೆ ಬೆಂಗಳೂರಿಗೆ ಹೋಗ್ತೀನಿ, ಧಾರವಾಡಗೆ ಹೋಗ್ತೀನಿ ಅನ್ನೋ ಅವಶ್ಯಕತೆ ಇಲ್ಲ. ಈ ಒಂದು ವೆಬ್ಸೈಟ್ನಲ್ಲಿ ಕಮ್ಮಿಂಗ್ ಡೇಸಲ್ಲಿ ಆನ್ಲೈನ್ ಟೆಸ್ಟ್ ಸಿರೀಸ್ ಕೂಡ ಅವೈಲೇಬಲ್ ಇರುತ್ತೆ. ಯಾವುದೇ ಎಕ್ಸಾಮ್ಸ್, PSI ಟೆಸ್ಟ್ ಸಿರೀಸ್, PC, KPTCLನ ಎಕ್ಸಾಮ್ಸ್ಗಳಿಗೆ ಟೆಸ್ಟ್ ಸಿರೀಸ್ ಕೂಡ ಕಮ್ಮಿಂಗ್ ಡೇಸಲ್ಲಿ ಅವೈಲೇಬಲ್ ಇರುತ್ತೆ.
ಆಟ್ ಪ್ರೆಸೆಂಟ್ ನೀವು ಒಂದು ಶಾರ್ಟ್ ಕ್ವಿಜ್ಗಳನ್ನು ಅಟೆಂಪ್ಟ್ ಮಾಡಿ. ಸೊ ಈ ಒಂದು ಕ್ವಿಝನ್ನು ಅಟೆಂಪ್ಟ್ ಮಾಡಿದ್ರೆ ಆಲ್ ಓವರ್ ಎಷ್ಟು ಜನ ಅಟೆಂಪ್ಟ್ ಮಾಡ್ತಾರೆ, 100 ಮೆಂಬರ್ಸ್ ಅಟೆಂಪ್ಟ್ ಮಾಡಿದ್ರೆ ಈ ಕ್ವಿಝಲ್ಲಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಕೂಡ ಗೊತ್ತಾಗುತ್ತೆ. ಸೊ ಒಂದ್ಸಲ ವಿಸಿಟ್ ಮಾಡಿ, ಅಟೆಂಪ್ಟ್ ಮಾಡಿ, ನೋಡಿ. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಸೊ ನಿಮಗೆ ಇದು ಟೈಪ್ ಮಾಡೋಕ್ಕಾಗಲಿಲ್ಲ ಅಂದರೆ ವೆಬ್ಸೈಟ್ನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ವಿಸಿಟ್ ಮಾಡಿ ಈ ಒಂದು ಕ್ವಿಜ್ಗಳನ್ನು ಅಟೆಂಪ್ಟ್ ಮಾಡಿ. ಹಾಗೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. KPTCLನ ಕ್ವಶನ್ ಪೇಪರ್ಸ್ಗಳು ಕೂಡ ಫ್ರೀಯಾಗಿ ಅವೈಲೇಬಲ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಒಂದು KPTCL ಎಕ್ಸಾಮ್ಸ್ಗಳಿಗೆ ಒಂದು ಪೇಯ್ಡ್ ವಾಟ್ಸಾಪ್ ಗ್ರೂಪ್ ಇರುತ್ತೆ. 450 ರುಪೀಸ್ನ ಒಂದು ಗ್ರೂಪ್ ಇರುತ್ತೆ. ಈ ಒಂದು ಗ್ರೂಪ್ನ ಬೆಲೆ 450 ರುಪೀಸ್ ಇರುತ್ತೆ. ಈ ಒಂದು ಗ್ರೂಪ್ನ ವಿಶೇಷತೆ ಏನು ಅಂದರೆ ಜನರಲ್ ಅವೇರ್ನೆಸ್, ಕಂಪ್ಯೂಟರ್ ಸಾಕ್ಷರತೆ, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಪರೀಕ್ಷಾ ಸರಣಿ, ಹಳೆಯ ಪ್ರಶ್ನೆ ಪತ್ರಿಕೆಗಳು. ಸೊ ಇದನ್ನು ವೆಬ್ಸೈಟಲ್ಲಿ ಅಟ್ ಪ್ರೆಸೆಂಟ್ ಫ್ರೀಯಾಗಿ ಅವೈಲೇಬಲ್ ಇದೆ. ಸೊ ಬೇರೆ ಮೇಲ್ಗಡೆದೆಲ್ಲವೂ ಕೂಡ ಒಂದು ಪೇಯ್ಡ್ ಗ್ರೂಪಲ್ಲಿ ಮಾತ್ರ ಅವೈಲೇಬಲ್ ಇರುತ್ತೆ. ಯಾರಿಗೆ ಈ ಒಂದು ನೋಟ್ಸ್ಗಳು ಮತ್ತು ಇಂಡಿವಿಜುವಲ್ ಗೈಡೆನ್ಸ್ ಬೇಕು ಅಂತಂದರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. 450 ರುಪೀಸನ್ನು ಒಂದು ಪೇ ಮಾಡೋದ್ರ ಮುಖಾಂತರ ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಯಾವ ರೀತಿ ಜಾಯ್ನ್ ಆಗಬೇಕು ಅಂತಂದರೆ 450 ರುಪೀಸನ್ನು ಫೋನ್ಪೇ ಆರ್ ಗೂಗಲ್ ಪೇ ಮಾಡೋದ್ರ ಮುಖಾಂತರ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು 2022 KPTCL JA ಅಂತ ಹೇಳಿ ಒಂದು ವಾಟ್ಸಾಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ. ಈವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.